ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮಂಡ್ಯ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಿ ಕೇಂದ್ರ ಮಂಡ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಮಿತಿಗಳ ದಿನಾಚರಣೆ ಸನ್ಮಾನ ಸಮಾರಂಭ ಮಂಡ್ಯ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾ ಎಚ್.ಎಲ್. ನಾಗರಾಜು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ರಕ್ತದಾನದ ಮಹತ್ವವನ್ನು ಯುವ ಸಮುದಾಯ ಅರಿಯಬೇಕು ಹಾಗೂ ಇತರರಿಗೆ ಪ್ರೇರಣೆಯಾಗಬೇಕು. ರಕ್ತದ ಕೊರತೆಯಾಗದಂತೆ ಮಂಡ್ಯ ಜಿಲ್ಲೆಯಲ್ಲಿ ಹಲವು ಸಂಘ ಸಂಸ್ಥೆಗಳ ಮೂಲಕ ಶಿಬಿರಗಳನ್ನು ಆಯೋಜನೆ ಮಾಡುವುದರ ಮೂಲಕ ರಕ್ತ ಸಂಗ್ರಹ ಮಾಡಲಾಗ್ತಾ ಇದೆ ಎಂದರು. ಪ್ರತಿಯೊಂದು ರಕ್ತದ ಕಣಕಣವೂ ಕೂಡ ಅಮೂಲ್ಯವಾದ ಜೀವವನ್ನು ಉಳಿಸಲಿಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರ ವಿಶ್ವ ರಕ್ತದಾನಿಗಳು ಅಂತ ಹೇಳಿ ಗುರುತಿಸಿ ಅವರಿಗೆ ಸಾರ್ವಜನಿಕರ ಸಮಕ್ಷಮ, ವಿದ್ಯಾರ್ಥಿಗಳ ಸಮಕ್ಷಮ ಮತ್ತು ಅಧಿಕಾರಿಗಳ ಸಮಕ್ಷಮ ಸನ್ಮಾನ ಮಾಡಿದರೆ ಅವ್ರಿಗೆ ಇನ್ನೊಂದಷ್ಟು ಮೋಟಿವೇಶನ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೋಟಿಫಿಕೇಶನ್ ಮಾಡಿ DHO ಅವರು ಯಾರು ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ, ಹೆಚ್ಚು ಸಂಘಟನೆಗಳಲ್ಲಿ ಈ ರಕ್ತದಾನ ಕ್ಯಾಂಪ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಆಹ್ವಾನ ಮಾಡಿದಕ್ಕೋಸ್ಕರ ಇವತ್ತು ಎಲ್ಲರಿಗೂ ಕೂಡ ಸನ್ಮಾನ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ. ನಾನು ಕೆಲವರು ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ರಕ್ತದಾನಿಗಳು ಅಂದ ತಕ್ಷಣ ಕೆಲವರು ಯಾರಿಗೂ ಹೇಳಿಕೊಳ್ಳದೆ ಎಲ್ಲೋ ಆಸ್ಪತ್ರೆಗೆ ಹೋಗಿ ಏನಾದ್ರು ಪೇಷಂಟ್ಗೆ ನನ್ನ ಬ್ಲಡ್ ಬೇಕಂತ ಹೇಳಿ ಕೊಟ್ಟು ಬರ್ತಾರೆ ಉಚಿತವಾಗಿ. ಅವ್ರಿಗೊಂದು ಆತ್ಮತೃಪ್ತಿ, ಪರವಾಗಿಲ್ಲಪ್ಪ ನನ್ನಿಂದ ಒಂದಷ್ಟು ಸಣ್ಣ ಸಹಾಯ ಆಗಿದೆ ಅಂತೇಳಿ ಅಂದ್ರೆ ಪ್ರಾಣವನ್ನು ಉಳಿಸಿದೀನಿ ಅನ್ನೋ ಭಾವನೆ ಬರುತ್ತೆ. ಹಾಗೆ ಕೆಲವರು ಹಿಂದೇಟ್ ಆಗ್ತಾರೆ, ಅಯ್ಯೋ ನಾನು ಬ್ಲಡ್ ಡೊನೇಟ್ ಮಾಡಿಬಿಟ್ರೆ ನಾನು ಎಲ್ಲಿ ವೀಕ್ ಆಗ್ತೀನೋ, ಮತ್ತೆ 350-450 ml ನ ರಿಕವರ್ ಮಾಡ್ಲಿಕ್ಕೆ ನನಗೆ ಎಷ್ಟು ದಿನ ಆಗ್ಬೋದು, ಎಷ್ಟು ಕಷ್ಟಪಡಬೇಕಾಗುತ್ತೋ, ಅಥವಾ ನಾನು ವೀಕ್ ಆಗ್ಬಿಡ್ತೀನೋ, ನಾನು ರೋಗಿ ಆಗ್ಬಿಡ್ತೀನೋ ಅನ್ನೋ ಭಯನೂ ಕೂಡ ಇರುತ್ತೆ. ಇದೇ ಸಂದರ್ಭದಲ್ಲಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಹಾಗೂ SP ಎಜುಕೇಷನ್ ಸಂಸ್ಥೆಯ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ನಂತರ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ, ಯಾರಾದರೂ ದಾನ ಮಾಡುವಾಗ ಒಳ್ಳೆಯದನ್ನ ದಾನ ಮಾಡಬೇಕು. ರಕ್ತದಾನ ಮಾಡೋದ್ರಿಂದ ಜೀವವನ್ನು ಉಳಿಸಬಹುದು ಎಂದರು. ರಕ್ತದಾನದ ಬಗ್ಗೆ ಯಾರು ಹೆದರಬಾರದು. ರಕ್ತದ ಪ್ರತಿಯೊಂದು ಕಣವು ಉಪಯೋಗಕ್ಕೆ ಬರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನಕ್ಕೆ ಮುಂದಾಗಬೇಕು ಎಂದರು. ದಾನ ಮಾಡು, ನನ್ನನ್ನು ದಾನ ಮಾಡು ಅಂದಾಗ ಅವನು ಕೋಪಗೊಂಡು ಹೇಳ್ತಾನೆ, ನಿನ್ನ ಯಮನಿಗೆ ದಾನ ಮಾಡ್ತೀನಿ ಅಂತ. ಹಾಗೆ ಅವನು ಯಮನ ಹತ್ರ ಹೋಗಿ ಜೀವನದ ರಹಸ್ಯವನ್ನು ಪಡ್ಕೊಳ್ತಾನೆ. ಹಾಗೆ ನಮ್ಮ ಉಪನಿಷತ್ಗಳಲ್ಲಿ ಹೇಳಿರೋದು ದಾನವನ್ನು ಮಾಡುವಾಗ ಒಳ್ಳೆಯದನ್ನು ದಾನ ಮಾಡಬೇಕು ಅಂತ. ಹಾಗೆ ಈ ರಕ್ತವನ್ನು ದಾನ ಮಾಡೋದ್ರಿಂದ ಅತ್ಯಂತ ಒಳ್ಳೆಯದನ್ನು ನಾವು ದಾನ ಮಾಡಿರ್ತೀವಿ. ಒಂದು ಜೀವವನ್ನು ಉಳಿಸೋದಕ್ಕೋಸ್ಕರ ಮಾಡಿರ್ತೀವಿ. ಅವರೆಲ್ಲರೂ ಹೇಳಿದಾಗೆ ಆ ರಕ್ತದ ಕಣವೂ ಕೂಡ ಎಲ್ರಿಗೂ ಪ್ರಯೋಜನ ಆಗುತ್ತೆ. ಮತ್ತು ಸರ್ ಹೇಳಿದರು, ನಾಗರಾಜ್ ಸರು, ಇದರಿಂದ ಭಯ ಹೋಗುತ್ತೆ ಅಂತ. ಉಪನಿಷತ್ನಲ್ಲಿ ಹೇಳಿರೋದು ಅದೇ, ಅಭಿಹಿ ಅಂತ ಹೇಳ್ತಾರೆ. ಭಯವನ್ನು ಹೋಗ್ಲಾಡಿಸ್ಕೊಳ್ಳಿ, ಎಲ್ಲ ಥರದ ಭಯವನ್ನು ಹೋಗ್ಲಾಡಿಸ್ಕೊಂಡ್ರೆ ನೀವು ಶ್ರೇಷ್ಠ ಮಾನವರಾಗ್ತೀರಿ ಅಂತ. ಹಾಗಾಗಿ ಈ ರಕ್ತ ದಾನವನ್ನು ಮಾಡ್ತಾ ಮಾಡ್ತಾ ನಮಗೆ ನಮ್ಮ ದೇಹದ ಬಗ್ಗೆ ಯಾವುದಕ್ಕೂ ನಾವು ಹೆದರ್ಕೊಳ್ಬಾರ್ದು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಮತ್ತು ಸಮಯ ಸಂದರ್ಭದ ಬಗ್ಗೆ ಹೇಳಿದ್ರು. ಡಾಕ್ಟರ್ಸ್ಗೆ ಎಲ್ರಿಗೂ ಗೊತ್ತು, ಡಾಕ್ಟರ್ ಶಂಕರೇಗೌಡರು ಆ ದಿನ ನಮ್ಮ ನೇಬರ್ ನೆರೆಮನೆಯವರು, ಅವ್ರ ಪಕ್ಕದವರವರು, ಅವರು ಒಂದ್ಸಲ ರೈಲಿಂದ ಬಿದ್ದಾಗ ಅವ್ರಿಗೆ ರಕ್ತಸ್ರಾವ ಆಗೋದಕ್ಕೆ ಶುರುವಾಯಿತು. ಅವರು ಅವಾಗಿಂದನೂ ಹೇಳ್ಕೊಂಡು ಬಂದರು, ನನಗೆ ರಕ್ತ ಹೆಪ್ಪುಗಟ್ಟೋದಿಲ್ಲ, ಹೆಪ್ಪುಗಟ್ಟೋ ತನಕ ನನಗೆ ರಕ್ತದಾನವನ್ನು ಮಾಡಬೇಕಾಗುತ್ತೆ, ರಕ್ತ ಕೊಡಬೇಕಾಗುತ್ತೆ ಅಂತ ಅವರು ಬಿದ್ದ ತಕ್ಷಣವೇ ಎಲ್ಲರಿಗೂ ಹೇಳ್ಕೊಂಡು ಬಂದರು. ವೇದಿಕೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್, ಡಾಕ್ಟರ್ MN ಆಶಾಲತಾ, ಡಾಕ್ಟರ್ ಕುಮಾರ್, ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ, ಡಾಕ್ಟರ್ ಗಾಯತ್ರಿ, ಡಾಕ್ಟರ್ ಮುರಳೀಧರ್ ಭಟ್, ಡಾಕ್ಟರ್ ಶೋಭಾ, ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಕೆ. ವಿವೇಕಾನಂದ ಅಭಿನಂದನಾ ಸಮಿತಿ ವತಿಯಿಂದ ನೂತನ ವಿಧಾನ ಪರಿಷತ್ ಸದಸ್ಯ ಕೆ. ವಿವೇಕಾನಂದ ಅವರಿಗೆ ಕೃತಜ್ಞತಾ ಮತ್ತು ಅಭಿನಂದನಾ ಸಮಾರಂಭ ನಗರದ PR ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ KS ವಿಜಯಾನಂದ, ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು.
ನಂತರ ಮಾತನಾಡಿದ ಅವರು 4 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ದ ಮರಿತಿಬ್ಬೇಗೌಡರನ್ನ ಸೋಲಿಸಿ ಕೆ ವಿವೇಕಾನಂದ ಅವರು ಆಯ್ಕೆಯಾಗಿದ್ದಾರೆ ಅಂತ ಅಭಿನಂದನೆ ಸಲ್ಲಿಸಿದರು. ಶಿಕ್ಷಕರ ಕ್ಷೇತ್ರದಿಂದ ನಮ್ಮ ತಂದೆಯವರು 1994ರಲ್ಲಿ ಆಯ್ಕೆಯಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಸ್ಮರಿಸಿದ ಅವರು, ತಂದೆ ತಾಯಿ ಹೊರತುಪಡಿಸಿದರೆ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸುತ್ತಾರೆ. ಆ ಕ್ಷೇತ್ರದಿಂದ ವಿವೇಕಾನಂದ ಅವರು ಆಯ್ಕೆಯಾಗಿದ್ದು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದರು. ವಿಶೇಷತೆ ಇವತ್ತು ನಮ್ಮ ಕುಟುಂಬಕ್ಕೆ ನಮ್ಮ ತಾತ ಅವರು ಎಜುಕೇಶನ್ ಮಂತ್ರಿ ಆದಾಗಲೇ ನಮ್ಮ ಕುಟುಂಬಕ್ಕೆ ಒಂದು ನಿಮ್ಮ ಇಲಾಖೆ ಎಂದು ನಮ್ಮ ಕುಟುಂಬಕ್ಕೆ ಹೆಸರಾಗಿದೆ. ಹಾಗೆ ನಮ್ಮ ತಂದೆಯವರು 94ನೇ ಇಸ್ವಿಯಲ್ಲಿ ಬಹುತೇಕ ಮಂದಿ ಕೆಲವರು ವೋಟರ್ಸ್ ಇರಬೇಕು ನಮ್ಮ ತಂದೆಗೆ ಹಾಕಿರೋರು. 94ರಲ್ಲಿ ನಮ್ಮ ತಂದೆಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಬೆಳೆಸಿದ್ರೆ ಶಿಕ್ಷಕರು ತಮ್ಮ ಪಾತ್ರ ಬಹಳ ಮುಖ್ಯ. ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ರೂಪಿಸೋದು ತಂದೆ ತಾಯಿ ಬಿಟ್ಟರೆ ಶಿಕ್ಷಕರೇ. ಯಾಕಂದರೆ ಇವತ್ತು ನಾವು ಯಾರೇ DC ಆಗ್ಬೋದು, ಪ್ರಧಾನಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು, ಒಬ್ಬ ಸಾಮಾನ್ಯ ಪ್ರಜೆ ಆಗ್ಬೋದು, ಅದರಿಂದ ಒಬ್ಬ ಗುರು ಇರ್ತಾನೆ. ಗುರು ಯಾವತ್ತು ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ನಾವು ಮುಂದೊಂದು ದಿವಸ ನಮಗೆ ಮೆಚ್ಯೂರಿಟಿ ಲೆವೆಲ್ ಬಂದಾಗ ತಿಳ್ಕೊಂಡಿರ್ತೀವಿ. ಯಾಕಂದ್ರೆ ನನ್ನ ನೆಚ್ಚಿನ ಗುರುಗಳು ನಮ್ಮ ಗುರುಗಳು ಸೈನ್ಸ್ ಮಾಸ್ಟರ್ ನಮ್ಮ ನಾಗೇಂದ್ರ ಪಾಯ್ ಅವರು ನನ್ನ ಗುರುಗಳಿಗೆ ಸದ್ಯಕ್ಕೆ ಒಬ್ಬರಿದ್ದಾರೆ. ಹೈಸ್ಕೂಲಲ್ಲಿ ಅವರು ನನಗೆ ಸೈನ್ಸ್ ಹೇಳ್ಕೊಟ್ಟಿದ್ರು. ತಂದೆ ತಾಯಿ ಬಿಟ್ಟರೆ ಗುರುಗಳು ಒಬ್ಬ ಮನುಷ್ಯನ ರೂಪಿಸ್ಬೋದು ಅಂತ ಇಲಾಖೆಗೆ ತಾವು ಆಯ್ಕೆಯಾಗಿದ್ದೀರಾ. ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ PUC ವರ್ಷನ್ ಜಾಸ್ತಿ ಇರುತ್ತೆ. ಸ್ವಲ್ಪ ನಿಮಗೆ ಜನರಲ್ಗಿಂತ ಇಲ್ಲಿ ನಿಮ್ಮ ಶಿಕ್ಷಕರದ್ದು ಕಾಂಪ್ಲಿಕೇಶನ್ಸ್ ಇರುತ್ತೆ. ನಿಮ್ಮದು ಜನಕ್ಕಿಂತ ಹೆಚ್ಚಾಗಿ IAS ಆಫೀಸರ್ಸು ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಜೊತೆ ಹೊಡೆದಾಡದೆ ನಿಮಗೆ ಜಾಸ್ತಿ ಸಮಸ್ಯೆ. ನೀವು ಮಾಡ್ತೀರಾ, ಯಾಕಂದರೆ ನಿಮಗೆ ನಾವು ಹೇಳೋಂಗಿಲ್ಲ. ನೀವು ಮೈಸೂರಲ್ಲಿ ಹೆಸರು ಮಾಡಿದ್ದೀರಾ, ನಿಮ್ಮದು ಒಂದು ಸಂಘ ಸಂಸ್ಥೆ ಇದೆ, ನಿಮಗೂ ಎಲ್ಲ ಥರ ಈಗ ಇರತ್ತೆ ಯಾವ ಥರ ಸಹಾಯ ಮಾಡಬೇಕು ಅಂತ. ತಾವು ಮಾಡಿ ನಿಮ್ಮೊಂದಿಗೆ ನಾವು ಜೊತೆಗಿರ್ತೀವಿ. ನಿಮಗೆ ಎಲ್ಲ ರೀತಿ ಭಗವಂತ ಯಶಸ್ಸು ನೀಡಲಿ. ತಾವು ಶಿಕ್ಷಕರ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಸೇವೆ ಕಲ್ಪಿಸ್ಕೊಳ್ಳಿ ಅಂತ ಕೇಳ್ಕೊತಾ ಮತ್ತೊಮ್ಮೆ ತಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಜನಪದ ವಿದ್ವಾಂಸರು ಹಾಗೂ ವಿಶ್ರಾಂತ ಪ್ರಾಂಶುಪಾಲ ನಂ ಶಿವರಾಮ್ ಅಭಿನಂದನಾ ನುಡಿಗಳನ್ನಾಡಿ ಈ ಚುನಾವಣೆ ಸಾಕಷ್ಟು ಸದ್ದು ಮಾಡಿದೆ. ಕೆಲವು ಮಿತ್ರರು ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರು ಇರಬೇಕು, ಅವರಿಗೆ ಹೇಗೆ ಮತ ಕೇಳುತ್ತೀರಿ ಅಂತ ಕೇಳಿದ್ರು. ಆದರೆ ಈ ಚುನಾವಣೆಗೆ ನಿಲ್ಲೋದಕ್ಕೆ ಮಾನದಂಡ ಇದೆಯಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದೇನೆ ಎಂದರು. ವಿದ್ಯೆ ಅಂದ್ರೆ ಜೀವನ ನಿರ್ವಹಣೆ, ಯಾವುದು ಸಾಧ್ಯವೋ ಅದೇ ವಿದ್ಯೆ. ಇಂದು 10,000 ರೂಪಾಯಿಗೆ ಡಾಕ್ಟರೇಟ್ ಪದವಿ ನೀಡುತ್ತಿದ್ದಾರೆ. ಆದರೆ ವಿವೇಕಾನಂದ ಅವರು ಮುಂದೆ ವ್ಯಾಸಂಗ ಮಾಡಿ ಪದವಿ ಗಳಿಸಬೇಕು, ಶಿಕ್ಷಕರ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದರು. ನಾನು ಕಂಡಾಗೆ ಮೊದಲ ಸುತ್ತನಲ್ಲೇ 4,000ಕ್ಕಿಂತ ಅತಿ ಹೆಚ್ಚು ಮತದಿಂದ ಆರಿಸ್ಕೊಂಡಿದ್ದಾರೆ. ವಿವೇಕಾನಂದರನ್ನ ನೋಡಿರೋದು ಇದೇ ಮೊದಲು. ನನಗೆ ವಿವೇಕಾನಂದ ಗೊತ್ತಿದ್ದು ಯಾರು? ನಮ್ಮ ಬಿಳಿಗೌಡರ ಮಗ. ಬಿಳಿಗೌಡರ ಮಗ ವಿವೇಕಾನಂದ ಒಂದೇ ಕಾಲೇಜ್ ಓದ್ತವ್ರು. ನಾನು ಒಳ್ಳೆ ಕಬಡ್ಡಿ ಪಟು. ಈ ವಿವೇಕಾನಂದ ನೋಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲು. ಅಭಿನಂದನೆ ಮಾಡೋದಕ್ಕೆ ನಾನು ಆ ವ್ಯಕ್ತಿ ನನಗೆ ಗೊತ್ತಿದ್ದೋದು, ಆದರೆ ಪರೋಕ್ಷವಾಗಿ ಅವರ ಶಕ್ತಿನ ನಾನು ಗ್ರಹಿಸಿದೆ. ಹಾಗಾಗಿ ನಾನು ಯಾವ ಪಕ್ಷಕ್ಕೂ ಕೂಡ ಹೋದ್ರೆ ಸಚ್ಚಿದಾನಂದ ಅವ್ರ ಜೊತೆ ನಾವು ಇಡೀ 4 ಜಿಲ್ಲೆಗಳನ್ನ ಪ್ರವಾಸ ಮಾಡಿದ್ದೀನಿ, ಮತ ಕೇಳಿದ್ದೀನಿ. KT ಶ್ರೀಕಂಠೇಗೌಡರ ಜೊತೆ ಇವತ್ತೂ ಇದ್ದೀನಿ. ಮರಿತಿಬ್ಬೇಗೌಡರಿಗೂ 2 ಚುನಾವಣೆಯಲ್ಲಿ ಓಟ್ ಕೇಳಿದ್ದೀನಿ, ಅವ್ರ ಜೊತೆ ಪ್ರಯಾಣ ಮಾಡಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ನನ್ನ ಈ ನಿಟ್ಟಿನಲ್ಲಿ ನನ್ನ ಕ್ಷೇತ್ರದ ಬಂಧುಗಳು ಇಷ್ಟು ಪ್ರೀತಿಯಿಂದ ಆರಿಸ್ಕೊಂಡಿದ್ದಾರೆ. ಅವರಿಗೆ ನನಗೆ ಗೊತ್ತಿರ್ತಕ್ಕಂಥ ನಾವು ಮಾತಾಡಿದ್ರೆ ಏನು ಅಂತ ಉತ್ತರ ಕೊಟ್ಟರು ಸುಮ್ಮನೆ. ಬಹುಶಃ ಮಿತ್ರರೇ, ಇಷ್ಟೆಲ್ಲ ನನ್ನ ಅನುಭವದಲ್ಲಿ ಮತಗಳನ್ನು ನೋಡುತ್ತಾರೆ. ನನಗೆ ಆಗಿರೋ ಅನುಭವದಲ್ಲಿ ಈ ಚುನಾವಣೆಯಷ್ಟು ಸದ್ದು ಮಾಡಿರ್ತಕ್ಕಂಥದ್ದು ಬೇರೆ ನನ್ನ ಕಾಣಲಿಲ್ಲ. ಇದೇ ಸಂದರ್ಭದಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಎಲ್ಲರ ಸಮ್ಮುಖದಲ್ಲಿ ನೀಡ್ತಾ ಇದ್ದೇವೆ. ಅಣ್ಣ ಬಾಳ್ ವಿವೇಕಾನಂದರವರಿಗೆ ಒಂದು ಕೈ ಚಪ್ಪಳೆ ತಟ್ಟುವ ಮೂಲಕ ಈ ನಾಮಕರಣವನ್ನ ಸ್ವೀಕರಿಸಬೇಕು ಅಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗುರುಗಳ ಮುಂದೆ ಕರ್ಕೊಳ್ಳಿ. ನೋಡಿ ಸರ್, ನೋಡಿ ಗಣಪತಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೆ ವಿವೇಕಾನಂದ, ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕರ ಬಂಧುಗಳು ಬಹುಮತ ನೀಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕೃತಜ್ಞತೆ ಸಲ್ಲಿಸಿದರು. ನನಗೆ ಶಿಕ್ಷಕರು ಒಂದು ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರ ನಂಬಿಕೆಗೆ ಚ್ಯುತಿ ಬಾರದಂತೆ ಕೆಲಸ ಮಾಡುತ್ತೇನೆ. ಮೇಲ್ಮನೆಯಲ್ಲಿ ಶಿಕ್ಷಕರ ಸಮಸ್ಯೆಯ ಬಗ್ಗೆ ದನಿ ಎತ್ತಿ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತೇನೆ ಎಂದರು. ನಾನು ಇದೇ ಜಿಲ್ಲೆಯನ್ನು, ನಮ್ಮೂರು ಒಂದು ಸಣ್ಣ ಗ್ರಾಮ ಹವೇರಳ್ಳಿ ಅಂತ, ನನ್ನ ಸಾಮಾನ್ಯ ರೈತರ ಮಗ. ಹವೇರಳ್ಳಿ
ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಸ್ನೇಹಿತರೆ, ನಾನು ನಮ್ಮ ಸಾಹೇಬ್ರು ಹೇಳ್ತಾ ಇದ್ದಾರೆ, ಶಿವರಾಮ್ ಸಾಹೇಬರು ಇವರೇನು ಓದಿಲ್ಲ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. 8ನೇ ಕ್ಲಾಸ್ ಓದವ್ರೆ, 9ನೇ ಕ್ಲಾಸ್ ಓದವ್ರೆ. ನಮ್ಮ ಗುರುಗಳಿಲ್ಲಿ ನನಗೆ ವಿದ್ಯೆ ಕಲಿಸೋ ಗುರುಗಳು 3-4 ಜನ ಇಲ್ಲೇ ಇದ್ದಾರೆ. ನಮ್ಮ ಕೆ ರಮೇಶ್ ಸಾಹೇಬ್ ಇದ್ದಾರೆ, SS ಸಾಹೇಬ್ ಇದ್ದಾರೆ. ನಾನು 10ನೇ ಓದಿರೋದು. ನಾವೇನು ಸುಳ್ಳು ಹೇಳಲ್ಲ, ಮತ್ತೊಂದು ಹೇಳಲ್ಲ. ಈ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಮಾಡದೆ ನನಗೆ ಒಂದು ಅವಕಾಶ ಬಂದಿದೆ. ನಾನು 6 ವರ್ಷದಲ್ಲಿ ನಿರಂತರವಾಗಿ ನಿಮ್ಮ ಸೇವೆ ಮಾಡ್ತೀನಿ. ಈ ಚುನಾವಣೆ ಈ 24 ವರ್ಷದಿಂದ ಏನು ಗೆದ್ದಿದ್ದಾರೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಮರಿತಿದ್ದೇಗೌಡರು, ಅವ್ರನ್ನೂ ಎಲ್ಲ ಪಟ್ಟಿ ಮಾಡಿ ನನ್ನ 6 ವರ್ಷದಲ್ಲಿ ನಾನು ಏನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ನಾನು ಶಿಕ್ಷಕರಿಗೆ ನನ್ನ 24 ವರ್ಷದಿಂದ ಎಮ್ಮರವಾಗಿ ನಿಂತಿರೋ ಮರನ ನಾನು ಏನೂ ಇಲ್ಲ ಸಾಮಾನ್ಯ ಹುಡುಗನ್ನ ಹುಲಿ ಅಂದ್ರು, ಸಿಂಹ ಅಂದ್ರು, ಹೆಂಗ್ ಗೆಲ್ತೀಯ, ಯಾವ ಥರ ಅವ್ರನ್ನ ಸೋಲಿಸ್ತೀಯ, ನಿನಗೆ ಏನಿದೆ ಇಮೇಜು ಅಂತ ಹೇಳಿದ್ರು. ನನ್ನ ಎಲ್ಲ ಶಿಕ್ಷಕರ ಬಂಧುಗಳು ಅವ್ರ ಆಶೀರ್ವಾದದಿಂದ ನನ್ನ ಆನೆ ಥರ ನಿಲ್ಲಿಸಿದ್ರು. ಇಡೀ ರಾಜ್ಯದಲ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ 4622 ಮತದಿಂದ ಯಾವಾಗೂ ಸಾಧನೆ ಮಾಡಿಲ್ಲ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಜಿಲ್ಲೆ ಒಳಪಟ್ಟು ರೆಕಾರ್ಡ್ ಮಾಡಿಟ್ಟಿದ್ದೇನೆ. ನಾನು ಆಲ್ರೆಡಿ ಈಗ ಎಲ್ಲ ಸಭೆ ಸಮಾರಂಭದಲ್ಲಿ ನಾನು ಮಾತಾಡಿದ್ದೀನಿ. ಏನೇ ಗೌರವ ನಿಧಿ ಬಂದರೂ ನಾನು ತಗೊಂಡು ಕಲ್ಯಾಣ ಒಂದು ನಮ್ಮ ಶಿವಾನಂದಣ್ಣ ಹೇಳಿದ್ರಲ್ಲ, ಅದೊಂದು ಟ್ರಸ್ಟ್ ಮಾಡಿ ಯಾರು ನಂದು ಬರ್ತಾರೆ, ಒಂದು ವಿದ್ಯಾಭ್ಯಾಸಕ್ಕೆ ಆಗ್ಬೋದು, ಯಾರು ನಂದು ಬರ್ತಾರೆ ಅವ್ರಿಗೆ ನಾನು ಅದನ್ನು ಹಂಚಿಕೆ ಮಾಡ್ತೀನಿ. ನಾನೇನು ಅದನ್ನು ಬಳಸ್ಕೊಳ್ಳಲ್ಲ. ಗೌರವಧನ ಏನು ಬರುತ್ತೆ ಅದೆಲ್ಲ ಪೂರ್ತಿ ಅವ್ರಿಗೆ ಕೊಡ್ತೀನಿ 6 ವರ್ಷದಲ್ಲಿ. ಅದಲ್ಲದೆ ನನ್ನ ಕೈಲಾದದ್ದು ನಾನು ಸಹಾಯ ಮಾಡ್ತೀನಿ. ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದಿರಿ. ನನ್ನ ಕೊನೆಯ ಉಸಿರಿರೋವರೆಗೂ ಈ ಗೆಲುವನ್ನು ನಾನು ಮರೆಯಲ್ಲ. ನಿಮ್ಮ ಉಪಕಾರ ನನ್ನ ಕೊನೆಯ ಉಸಿರಿವರೆಗೂ ನಾನು ಮರೆಯಲ್ಲ. ಎಲ್ಲ ಪಾದಕ್ಕೆ 4 ಜಿಲ್ಲೆ ಶಿಕ್ಷಕರ ಪಾದಕ್ಕೆ ನನ್ನ ನಮಸ್ಕಾರ ತಿಳಿಸಿ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿಕ್ಷಣ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಅವರಿಗೆ ಒಬ್ಬ ಗುರು ಬೇಕು. ಗುರು ಅಂತ ಹೇಳಿದರೆ ಅವನ ಅಂಧಕಾರವನ್ನು ಹೋಗಲಾಡಿಸಿ ಸನ್ಮಂಗಳವನ್ನು ಉಂಟು ಮಾಡುವಂಥ ಎಲ್ಲ ಗುಣಗಳನ್ನು, ವಿದ್ಯೆಯನ್ನು ಕಲಿಸುವಂಥವರನ್ನು ಗುರು ಅಂತ ಹೇಳ್ತಾರೆ. ವೇದಿಕೆಯಲ್ಲಿ ಮನ್ಮೂಲ್ ನಿರ್ದೇಶಕ ರಾಮಚಂದ್ರ, ನಿರಂಜನಮೂರ್ತಿ, HK ರಾಮು, ಕೆ ವಿವೇಕಾನಂದ, ಸಮಿತಿ ಸದಸ್ಯರುಗಳು ಹಾಜರಿದ್ದರು. ಸಹಕಾರ ಸಚಿವ KN ರಾಜಣ್ಣ ಅವರು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷರಾಗಿ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ಕುರಿತು ನೀಡಿರುವ ಹೇಳಿಕೆ ಖಂಡನೀಯ. ಈ ಕೂಡಲೇ ರಾಜಣ್ಣ ಸ್ವಾಮೀಜಿಗಳ ಕ್ಷಮೆ ಯಾಚಿಸಬೇಕು ಅಂತ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷ VC ಉಮಾಶಂಕರ್ ಆಗ್ರಹಿಸಿದರು. ಪ್ರವಾಸಿ ಮಂದಿರ ವೃತ್ತದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಸ್ವಾಮೀಜಿಗಳು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ವೇಳೆ ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಬಿಟ್ಟುಕೊಡುವ ಕುರಿತು ನೀಡಿದ ಸಲಹೆಗೆ ರಾಜಣ್ಣ ಉದ್ದಟತನದಿಂದ ಪ್ರತಿಕ್ರಿಯೆ ನೀಡಿ ಪೀಠ ಬಿಟ್ಟುಕೊಡುವ ಕುರಿತು ಮಾತನಾಡಿರುವ ಕ್ರಮ ಖಂಡನೀಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮಠ ಹಾಗೂ ಸ್ವಾಮೀಜಿಗಳ ಕುರಿತ ಅವರ ಹೇಳಿಕೆ ಮಠದ ಭಕ್ತರ ಹಾಗೂ ಒಕ್ಕಲಿಗ ಸಮುದಾಯದಲ್ಲಿ ನೋವುಂಟು ಮಾಡಿದ್ದು, ಈ ಕೂಡಲೇ ಮಠಾಧೀಶರಲ್ಲಿ ಕ್ಷಮೆ ಯಾಚಿಸಬೇಕು, ಇಲ್ಲವಾದಲ್ಲಿ ಮಂಡ್ಯ ಜಿಲ್ಲಾ ಪ್ರವೇಶ ಮಾಡುವುದಕ್ಕೆ ಬಿಡದೆ ತಡೆ ಒಡ್ಡುವುದಾಗಿ ಎಚ್ಚರಿಕೆ ನೀಡಿದರು. ಸಂದರ್ಭದಲ್ಲಿ ಬೆಂಗಳೂರಿನ ಕ್ರೀಡಾಂಗಣದಲ್ಲಿ ನಡೆದ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಸಭೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಶೇಖರನಾಥ ಮಹಾಸ್ವಾಮಿಗಳು ಪೀಠಾಧ್ಯಕ್ಷರು ಕೆಂಗೇರಿ ಮಠ ಇವರು ಮಾನ್ಯ ಸಿದ್ದರಾಮಯ್ಯನವರಿಗೆ
ಇಷ್ಟು ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದಿರಿ. ಮುಂದಿನ ದಿನಗಳಲ್ಲಿ ನೀವು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಆ ಸಭೆಗೆ ಒಂದು ಮನವಿ ಮಾಡಿದಂಥ ಸಂದರ್ಭದಲ್ಲಿ ದುರಹಂಕಾರಿ ಸಚಿವ ಎನ್ ರಾಜಣ್ಣರವರು ನಾನು ಮಠಾಧಿಪತಿಗಳು ಈ ಕೂಡಲೇ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ, ನಾನು ಸನ್ಯಾಸಿಯಾಗಿ ಆ ಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ನಾಡಿನ ಎಲ್ಲ ಮಠಾಧಿಪತಿಗಳಿಗೆ ಅವಮಾನವನ್ನು ಮಾಡಿದ್ದಾರೆ. ರಾಜಣ್ಣರವರ ಮಠಾಧಿಪತಿಗಳಿಗೆ ಗೌರವವನ್ನು ಕೊಡುವುದೇ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಠಾಧೀಶರಿಗೆ ಗೌರವ ಕೊಡೋಕ್ಕಾದ್ರೆ ಅವರ ಕೂಡಲೇ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ರಾಜಾಧೀಶರು ಮಾನ್ಯ ರಾಜಣ್ಣರವರು ಕನ್ನಡಿಗರ ಕ್ಷಮೆಯನ್ನು ಯಾಚಿಸಬೇಕು ಅಂತ ಹೇಳಿ ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ನಾರಾಯಣ್, ಕಾರ್ಯದರ್ಶಿ ಹಾಗಲಹಳ್ಳಿ ಬಸವರಾಜು, ನಿವೃತ್ತ ಶಿಕ್ಷಕರಾದ ಚೆನ್ನಪ್ಪ, ಕುದ್ರಗುಂಡಿ ನಾರಾಯಣ, ಮಹಿಳಾ ಘಟಕದ ಅಧ್ಯಕ್ಷೆ ವಸಂತ, ಕರಡಕೆರೆ ಮಂಜುಳಾ, ನಾಡಪ್ರಭು ಕೆಂಪೇಗೌಡ ಸಂಘದ ತಾಲೂಕು ಅಧ್ಯಕ್ಷ ದೇಶಳ್ಳಿ ಶಿವಪ್ಪ, ಸಂಗೊಳ್ಳಿ ರಾಯಣ್ಣ ಸಂಘಟನೆಯ ಮನ ಪ್ರಸನ್ನಕುಮಾರ್, ಮಲ್ಲನಗುಪ್ಪೆ ಗ್ರಾಮ ಪಂಚಾಯತ್ ಸದಸ್ಯ ತಿಮ್ಮಯ್ಯ, ತಗ್ಗಳ್ಳಿ ಗೋಪಾಲ್, ತುವಿರೆಕೆರೆ ರಾಜು, ಕಸ್ತೂರಿ ಕರ್ನಾಟಕ ವೇದಿಕೆಯ ತಾಲೂಕು ಅಧ್ಯಕ್ಷ ತಿಪ್ಪೂರು ರಾಜೇಶ್, ಸಕ್ಕರೆ ನಾಗರಾಜು ಸಿ, ಅನಿಲ್ ಪ್ರಕಾಶ್, ತೊರೆಶೆಟ್ಟಹಳ್ಳಿ ಸಿ ಅನಿಲ್, ಪರಶುರಾಮ್, ದೊಡ್ಡರಸಿನಕೆರೆ ಶಿವು, ವಿಎಂ ರಮೇಶ್, ಗುಂಡಾ ಮಹೇಶ್ ಇತರರು ಹಾಜರಿದ್ದರು. ಕೆಆರ್ಎಸ್ ಜಲಾಶಯದಿಂದ ನಾಲೆಗಳಿಗೆ ನೀರು ಹರಿಸದೆ ವಿಳಂಬ ಮಾಡ್ತಾ ಇರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಕಾವೇರಿ ನೀರಾವರಿ ನಿಗಮ ಕಚೇರಿಗೆ ನುಗ್ಗಲು ಯತ್ನಿಸಿದರು. ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ನಿಗಮದ ಕಚೇರಿಗೆ ತೆರಳಿದ ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಗೆ ನುಗ್ಗಲು ಯತ್ನಿಸಿದರು. ಪೊಲೀಸರು ಗೇಟ್ ಮುಚ್ಚಿ ಕಾರ್ಯಕರ್ತರನ್ನ ತಡೆದಿದ್ದರಿಂದ ಕೆಲ ಕಾಲ ಧರಣಿ ನಡೆಸಿದರು. ಕೈ ಮುಖಾಗ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಮಾತನಾಡಿ, ಕಳೆದ ವರ್ಷ ಬರಗಾಲದಿಂದ ನೀರಿಲ್ಲದೆ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗಲಿಲ್ಲ. ಇದ್ದ ನೀರು ತಮಿಳುನಾಡು ಪಾಲಾಯಿತು. ಇದೀಗ ಕೃಷ್ಣರಾಜಸಾಗರ ಅಚ್ಚುಕಟ್ಟು ಪ್ರದೇಶದ ವಿಸಿ ನಾಲೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಆದರೆ ಕಾಮಗಾರಿ ಮಂದಗತಿಯಲ್ಲಿ ಸಾಗಿದ್ದು, ನಾಲೆಗಳಿಗೆ ನೀರು ಹರಿಸಲು ಸರ್ಕಾರ ಕಾಮಗಾರಿಯ ನೆಪ ಹೇಳುತ್ತಿದೆ ಎಂದರು. ಸರಿಯಾದ ರೀತಿಯಲ್ಲಿ ನೀರು ಕೊಡ್ತಕ್ಕಂಥ ಬದ್ಧತೆ ನಿಮಗಿಲ್ಲ ಅಂತಂದರೆ ನೀವು ಯಾಕೆ ಸರ್ಕಾರದಲ್ಲಿ ಇರಬೇಕು? ಎರಡನೇದು, ರೈತರ ವಿಷಯದಲ್ಲಿ ರಾಜಕೀಯ ಮಾಡಿ, ನೀರಿನ ವಿಷಯದಲ್ಲಿ ರಾಜಕೀಯ ಮಾಡಿ, ನಿಮಗೆ ಬೇಕಾದಂಥ ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಟು ಅವರಿಗೆ ಹಣವನ್ನು ರಿಲೀಸ್ ಮಾಡಿ ರೈತರ ಕೆಲಸಕ್ಕೆ ಯಾಕೆ ತಡೆ ಹೋಗ್ತಾ ಇದ್ದೀರಿ? ಮಾನ್ಯ ಸಿದ್ದರಾಮಯ್ಯನವರೇ ಮಾತೆತ್ತಿದ್ರೆ, ನಾನು ರೈತನ ಮಗ, ನಾನು ಗದ್ದೆ ಉಳ್ತಿದ್ದೆ, ನಾನು ಕುರಿ ಕಾಯ್ತಿದ್ದೆ, ನಾನು ಎಮ್ಮೆ ಸಾಕ್ತಿದ್ದೆ,
ನಾನು ಅಲ್ಲಿ ಹೋಗಿ ತಿರುಗಾಡ್ಕೊಂಡಿದ್ದೆ, ನಾನು ಲಾಯರ್ ಆಗಿದ್ದೆ, ನಾನು ಮಾಸ್ಟರ್ ಆಗಿದ್ದೆ ಅಂತ ಕತೆ ಹೊಡಿತೀರಲ್ಲ, ಈ ಸಾಮಾನ್ಯ ಜ್ಞಾನ ಇಲ್ವೇ ನಿಮಗೆ? ಯಾಕೆ ಈ ರೀತಿ ಮಾಡ್ತಾಯಿದ್ರಿ? ಅಥವಾ ಮಂಡ್ಯ ಜಿಲ್ಲೆ ಜನರ ಮೇಲೆ ನಿಮಗೆ ಏನಾದ್ರು ಅಸಡ್ಡೆನಾ? ಅದನ್ನು ಜನರ ಮುಂದೆ ಹೇಳ್ಬೇಕಾಗ್ತದೆ. ಕಳೆದ ವರ್ಷ ಬರದ ಹೆಸರಲ್ಲಿ ಮೋಸ ಮಾಡಿದ್ರಿ. VC ಚಾನಲ್ಲು 96ರಲ್ಲಿ ಸಣ್ಣ ಪುಟ್ಟ ರಿಪೇರಿ ಆಗಿರೋದು ಬಿಟ್ಟರೆ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಲೇ ಇಲ್ಲ, ಪ್ರಯತ್ನವೂ ಪಡಲಿಲ್ಲ. ಜೊತೆಗೆ ಏನು ಮಾಡಿದೆ ಅಂತಂದರೆ 2 ಲಕ್ಷ ಹೆಕ್ಟೇರ್ ಭೂಮಿಗೆ ಕಳೆದ ವರ್ಷ ಬರದಿಂದ ತೀರಾ ನಷ್ಟ ಆಗ್ಬಿಟ್ಟವ್ರೆ. ಅವರಿಗೆ ಬರದ ಜೊತೆಗೆ ಜಾಸ್ತಿ ಹಣವನ್ನು ಕಾಂಪನ್ಸೇಷನ್ ಆಗಿ ಕೊಡಲೇಬೇಕು. ಎರಡನೇದು, ಜುಲೈ ಮೊದಲ ವಾರ ಮೊದಲ ಬೆಳೆ ಬೆಳೀಲಿಕ್ಕೆ ನೀರು ಒದಗಿಸಲೇಬೇಕು. ಎರಡನೇದು, ಕಟ್ಟು ನೀರನ್ನು ಸರಿಯಾಗಿ ಕೊಡಲೇಬೇಕಾಗುತ್ತೆ. ಹೋದ ಸರಿ ಸಂಕ್ರಾಂತಿ ಟೈಮಲ್ಲಿ ಕೊಟ್ಟು ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ರೈತರನ್ನ ಅಧೋಗತಿಗೆ ನಿಲ್ಲಿಸಿದ್ರು. ಮಂಡ್ಯ ಜಿಲ್ಲಾ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ಮಾತನಾಡಿ, ರಾಜ್ಯದಲ್ಲಿ 824 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದರ ಸಂಖ್ಯೆಯನ್ನು ಹೆಚ್ಚು ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ರೈತರ ಬಗ್ಗೆ ಕಾಳಜಿ ತೋರದೆ ಸಹೋದರ ಅಥವಾ ಮಗಳನ್ನು ಶಾಸಕರನ್ನಾಗಿ ಮಾಡಲು ರಾಜಕಾರಣದಲ್ಲಿ ನಿರತರಾಗಿದ್ದಾರೆ. ನಾಲೆಗಳಿಗೆ ನೀರು ಹರಿಸುವ ಮೂಲಕ ಗಂಡಸುತನ ತೋರಲಿ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ಲದಾಗಿದೆ. ನಾಲೆಗಳಿಗೆ ನೀರು ಬಿಡುವ ಬಗ್ಗೆ ಚಿಂತಿಸ್ತಾ ಇಲ್ಲ. ಯಾರೂ ಸಹ ಸಂಕಷ್ಟದಲ್ಲಿರುವ ರೈತರ ಹಿತ ಕಾಪಾಡಲು ಮುಂದಾಗ್ತಾ ಇಲ್ಲ ಅಂತ ಹೇಳಿದರು. ಅವತ್ತು ಕಾವೇರಿ ನೀರಾವರಿ ನಿಗಮದವರು ಮತ್ತು ಕಾಂಟ್ರಾಕ್ಟರ್ನ ಸಿಬ್ಬಂದಿ ವರ್ಗದವರು ಅವರೆಲ್ಲರೂ ಸೇರಿ ನಮಗೆ ಮಾತು ಕೊಟ್ಟಿದ್ರು. ಜೂನ್ 30ರೊಳಗಡೆ ಕಾಮಗಾರಿ ಸಂಪೂರ್ಣ 46 ಕಿಲೋಮೀಟರ್ ಸಂಪೂರ್ಣ ಆಗ್ತದೆ. ಜುಲೈ 1ನೇ ತಾರೀಕು ನೀರನ್ನು ಬಿಡುವಂಥ ಮಂಡ್ಯ ಜಿಲ್ಲೆಯ ರೈತರಿಗೆ ನೀರನ್ನು ಬಿಡುವಂಥ ನಾಲೆಗೆ ನೀರು ಹರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ರು. ಇವತ್ತು ನುಡಿದಂತೆ ನಡೀತೇವೆ ಅಂತೇಳಿ ಎಲ್ಲ ಕಡೆ ಪೋಸ್ಟರು ಬ್ಯಾನರು ಘೋಷಣೆಗಳನ್ನು ಹಾಕೊಂಡು ಮುಖಾಂತರ ಈ ಕಾಂಗ್ರೆಸ್ ಸರ್ಕಾರ ಜನರಿಗೆ ಕಣ್ಣಿಗೆ ಬೂದಿಯನ್ನು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ 46 ಕಿಲೋಮೀಟರಲ್ಲಿ ಕೇವಲ 28 ಕಿಲೋಮೀಟರ್ ಕಾಮಗಾರಿ ಅಷ್ಟೇ ಪೂರ್ಣ ಆಗಿರೋದು. ಅದರಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದೆ. ಇನ್ನು 1ನೇ ತಾರೀಕು ಇವರು ನೀರು ಹರಿಸೋದಕ್ಕೆ ಸಾಧ್ಯನಾ? ಇನ್ನು ಜನರಿಗೆ ಯಾವ ರೀತಿ ಅವರು ಬೆಳೆಯನ್ನು ಬೆಳಿಬೇಕು ಅಂತೇಳಿ ಅದರಲ್ಲೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ICC ಮೀಟಿಂಗ್ ಆದ ನಂತರ ನಾವು ನೀರನ್ನು ಬಿಡ್ತೀವಿ ಅಂತೇಳಿ ಇವತ್ತು ಮತ್ತೆ ಕಣ್ಣೊರೆಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಸಿಟಿ ಮಂಜುನಾಥ್, ನಾಗಾನಂದ, ಅಶೋಕ್, ಸಿದ್ದರಾಜು, ಶಿವಕುಮಾರ್, ಆರಾಧ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ಸೊಂದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿನ ಸರ್ವಿಸ್ ರಸ್ತೆಯ ಪಕ್ಕ ಹಳ್ಳಕ್ಕೆ ಉರುಳಿ ಬಿದ್ದ ಪರಿಣಾಮ ಬಸ್ ಚಾಲಕ ಕಾಲು ಮುರಿತಗೊಂಡಿರುವಂತಹ ಘಟನೆ ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಬಳಿ ಗುರುವಾರ ನಡೆದಿದೆ. ಈ ಘಟನೆಯಲ್ಲಿ 4-5 ಪ್ರಯಾಣಿಕರು ಕೂಡ ಗಾಯಗೊಂಡಿದ್ದು, ಅವರನ್ನು ಮಂಡ್ಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲದೆ ಕಾರು ಸೇರಿದಂತೆ 3-4 ಸ್ಕೂಟರ್ಗಳು ಕೂಡ ಈ ಒಂದು ಘಟನೆಯಲ್ಲಿ ಜಖಂಗೊಂಡಿವೆ ಎನ್ನಲಾಗಿದೆ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಪ್ರಬಂಧ ಸ್ಪರ್ಧೆ ಕಾರ್ಯಕ್ರಮ ಮಂಡ್ಯದ ಚೀರ್ನಳ್ಳಿ ರಸ್ತೆಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಶಾಲಾ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕನಿಕಾ ಶಿಲ್ಪಾ ನವೋದಯ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಕನಿಕಾ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಗತಕಾಲದ ಇತಿಹಾಸವನ್ನ ಮಕ್ಕಳು ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕು ಅಂತ ನುಡಿದರು. ದೇಶ ಕಟ್ಟೋದು, ಸಮಾಜ ಕಟ್ಟೋದು ಸುಲಭದ ಮಾತಲ್ಲ. ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡಿಬೇಕಾದ್ರೆ ನಮ್ಮ ಪೂರ್ವಿಕರು ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ ಅಂತ ತಿಳಿಸಿದ್ರು. ದೇಶವನ್ನ ಯಾರು ಕಟ್ಟಿದ್ರು ಅನ್ನೋದನ್ನ ಜಯಂತಿಗಳಿಂದ ತಿಳಿದುಕೊಳ್ಳಬಹುದು. ಇತಿಹಾಸ ಗೊತ್ತಿದ್ರೆ ದೇಶವನ್ನ ಮುನ್ನಡೆಸಬಹುದು. ಹಾಗಾಗಿ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಅರಿವು ಮೂಡಿಸಬೇಕು ಎಂದರು. ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ದಾರೆ. ಅಲ್ಲಿ ವಿವಿಧ ಜನಾಂಗಗಳ ಜನರು ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಕೆಂಪೇಗೌಡರು ಕೈಗಾರಿಕೆ, ಕೆರೆ, ಕಟ್ಟೆ, ಮಾರುಕಟ್ಟೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅವರ ಇತಿಹಾಸವನ್ನ ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು ಅಂತ ನುಡಿದ್ರು. ನಾವು ಗಾಂಧಿ ಜಯಂತಿ, ಕೆಂಪೇಗೌಡ ಜಯಂತಿ, ನೆಹರೂರ ಮಕ್ಕಳ ದಿನಾಚರಣೆ, ಈ ದಿನಾಚರಣೆಗಳು, ಜಯಂತಿಗಳು ಏನಕ್ಕೆ ಆಚರಿಸ್ತವೆ? ಆಚರಿಸಬೇಕು ಅಂತ ಶಾಲೆಗಳಲ್ಲಿ ಏನಕ್ಕೆ ಸರ್ಕಾರ ಆದೇಶ ಮಾಡುತ್ತೆ ಅಂತ ಅಂದರೆ, ನಮ್ಮ ಗತಕಾಲದ ಇತಿಹಾಸವನ್ನು ನಿಮ್ಮಂಥ ಮಕ್ಕಳು ತಿಳಿದುಕೊಂಡು ಅವರು ಬೆಳೆಸಿಕೊಂಡ ಬಂದಂಥ ಆದರ್ಶ ಮೌಲ್ಯಗಳನ್ನು ಮುಂದಿನ ಜನಾಂಗಕ್ಕೂ ಕೂಡ, ಮುಂದಿನ ಪೀಳಿಗೆಯವರೆಗೂ ಕೂಡ ನೀವು ವರ್ಗಾಯಿಸಬೇಕು. ಒಂದು ದೇಶ ಕಟ್ಟೋದು, ಒಂದು ಸಾಮ್ರಾಜ್ಯ ಕಟ್ಟುವಂಥದ್ದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಏಕೆಂದರೆ 1947ರಲ್ಲಿ ನಮಗೆ ಸ್ವತಂತ್ರ ಬಂತು.
ನಾವು ಪರಾರ ಆಡಳಿತದಲ್ಲಿದ್ವಿ. ಅಂದರೆ ಬ್ರಿಟಿಷರು ನಮ್ಮ ಭಾರತವನ್ನು ಆವರಿಸ್ಕೊಂಡಿದ್ರು. ಅವರಿಂದ ನಾವು ಬಿಡಿಸ್ಕೊಂಡ್ಬರ್ಬೇಕಂದ್ರೆ ನಾವೆಲ್ಲ ಸ್ವತಂತ್ರ ನಮ್ಮ ಪೂರ್ವಿಕರು ಸ್ವತಂತ್ರ ಚಳವಳಿ ಮಾಡಿದರು. ಎಂತೆಂಥ ಚಳುವಳಿಗಳನ್ನು ಮಾಡಿದ್ರು ನೀವು ಇತಿಹಾಸ ಪುಸ್ತಕದಲ್ಲಿ ಓದಿರ್ತೀರಿ ಅಲ್ವಾ. ಮಹಾತ್ಮ ಗಾಂಧಿಯವರು, ನೆಹರು ಅವರು, ಲಜಪತ್ ರಾಯ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮತ್ತು ವಿವೇಕಾನಂದರು ಎಂತೆಂಥ ದೇಶದಲ್ಲಿ ನಾಯಕರು ಇಲ್ಲ ಅಂತಂದಿದ್ರೆ ನಾವು ಇಷ್ಟು ಸುಲಭವಾಗಿ ನಾವು ಇಲ್ಲಿ ಕುತ್ಕೊಂಡು ಒಂದು ಸ್ವತಂತ್ರವಾಗಿ ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ, ಒಂದು ಕಡೆ ಹೋಗಿ ಬರೋಕ್ಕೂ ಆಗ್ತಿರ್ಲಿಲ್ಲ. ಇಂಥ ಜಯಂತಿಗಳನ್ನು ಮಾಡೋದ್ರಿಂದ ನಿಮಗೆ ನಾವು ದೇಶವನ್ನು ಯಾರ್ಯಾರು ಸೇರಿ ನಮಗೆ ಕಟ್ಟಿದ್ರು, ಯಾವ ರೀತಿ ಹಿಂಸೆ ಇತ್ತು, ಒಂದು ನಾಡನ್ನು ಕಟ್ಟೋದಕ್ಕೆ ಯಾವ್ಯಾವ ರೀತಿಯಾದಂತಹ ಒಂದು ನಿಯಮಗಳನ್ನು ಸಂಘರ್ಷಗಳನ್ನು ಅವರು ಮಾಡಿದ್ರು ಅಂಥೇಳಿ ನೀವು ತಿಳ್ಕೋಬೇಕು. ಯಾಕೆಂದರೆ ಮುಂದಿನ ಇವತ್ತಿನ ಮಕ್ಕಳೇ ನಾಡಿನ ಪ್ರಜೆಗಳು. ಇತಿಹಾಸ ಬಲ್ಲವನು ಮುಂದೆ ದೇಶವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೋದು. ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಜೊತೆಗೆ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು, ಡಾಕ್ಟರ್ HC ಆನಂದ್, ಕರ್ನಾಟಕ ಸಿರಿಗನ್ನಡ ವೇದಿಕೆ ಮೈಸೂರು ಘಟಕದ ಜಿಲ್ಲಾಧ್ಯಕ್ಷೆ ಮಂಜುಳಾ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು. ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಶ್ ಗೌಡ ಅವರ ನೇತೃತ್ವದಲ್ಲಿ ಕಾವೇರಿ ವನದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ನಂತರ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದರು. ತರುವಾಯ ಕೆಲ ಹೊತ್ತು ಧರಣಿ ಕುಳಿತು ತಕ್ಷಣವೇ ಕೆಆರ್ಎಸ್ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆಗಳಿಗೆ ನೀರು ಹರಿಸಬೇಕು, ಸರ್ಕಾರದಿಂದ ಉಚಿತವಾಗಿ ಬಿತ್ತನೆ ಬೀಜ ವಿತರಿಸಬೇಕು, ರಾಗಿ ಬೆಳೆ ವಿಮಾ ರೈತರಿಗೆ ವಿಮೆಯ ಹಣ ಪಾವತಿಸಬೇಕು, ಪ್ರತಿ ಟನ್ ಕಬ್ಬಿಗೆ 4,500 ರೂಪಾಯಿ ನಿಗದಿ ಮಾಡಬೇಕು, ಬಾಕಿ ಉಳಿದಿರುವ ಹಾಲಿನ ಪ್ರೋತ್ಸಾಹ ಧನವನ್ನು ತಕ್ಷಣವೇ ಬಿಡುಗಡೆ ಮಾಡಿ ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ವಿತರಿಸಬೇಕು, ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯನ್ನು ವಾಪಸ್ ಪಡೆಯಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡವಾಳು ಚಂದ್ರಶೇಖರ್ ಮಾತನಾಡಿ, ಮುಂಗಾರು ಸಿದ್ಧತೆ ಮತ್ತು ಹಾಲಿ ಇರುವಂತಹ ಬೆಳೆಗಳಿಗೆ ತಕ್ಷಣವೇ ನೀರು ಹರಿಸಬೇಕು, ಕಬ್ಬಿನ ದರವನ್ನು ಟನ್ನಿಗೆ 4,500 ರೂಪಾಯಿಗೆ ಪರಿಷ್ಕರಿಸಬೇಕು, ಕೊಬ್ಬರಿ ಬೆಲೆಯನ್ನು 18,000 ರೂಪಾಯಿಗೆ ನಿಗದಿಪಡಿಸಬೇಕು ಅಂತ ಒತ್ತಾಯಿಸಿದರು. ಕೆಆರ್ಎಸ್ ಅಚ್ಚುಕಟ್ಟಿಗೆ ಈಗ 3-4 ದಿವಸದಿಂದ ನೀರು ಬರ್ತಾ ಇದೆ. ನಾಲೆಗಳಿಗೆ ನೀರು ಹರಿಸಬೇಕು. ಉಸ್ತುವಾರಿ ಮಂತ್ರಿಯವರು ಇನ್ನು 10 ದಿವಸದಲ್ಲಿ ನೀರು ಕೊಡ್ತೀವಿ ಅಂತ ಈಗಾಗಲೇ 4-5 ದಿವಸ ಆಯ್ತು ಹೇಳಿ. ಅಲ್ಲಿ ನಾಲೆ ರಿಪೇರಿ ನಡೀತಾ ಇದೆ, ಅರ್ಧಂಬರ್ಧ ರಿಪೇರಿ ಆಗಿದೆ, ಕಳಪೆ ಕಾಮಗಾರಿ ಆಗಿದೆ. ನಾವೆಲ್ಲ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಏನು ನಾಲೆ ರಿಪೇರಿನ ನಿಲ್ಲಿಸಿ ಏನು ರೈತರಿಗೆ ಬೆಳೆ ಮಾಡಬೇಕು. ಇವರು ಆಗಷ್ಟು ನೀರು ಬಿಟ್ಟರೆ ಬೆಳೆ ಮಾಡೋಕ್ಕಾಗಲ್ಲ ರೈತರು. ಈಗ ಬೆಳೆ ಮಾಡೋಕ್ಕೋಸ್ಕರ ನೀರು ಬಿಡಬೇಕು ಅವರು. ಅದಕ್ಕೋಸ್ಕರ ಈ ಹೋರಾಟ. ಹಿಂದೆ KRS ಅಲ್ಲಿ ನೀರು ತುಂಬಿದ್ರೂ ತಮಿಳ್ನಾಡಿಗೆ ನೀರು ಬಿಟ್ಟು ನಮಗೆ ನೀರು ಕೊಟ್ಟಿಲ್ಲ. 2-3 ಬೆಳೆ ನಾವು ಹಾಳು ಮಾಡ್ಕೊಂಡಿದ್ದೀವಿ. ಅದರಿಂದ ಈ ಸರಿ ನೀರು ಬಿಡಲೇಬೇಕು. ಅವರು ನೀರು ಬಿಡದೆ ಹೋದರೆ ಅವರು ಈ ಜಿಲ್ಲೆ ಕಾಲು ಹಾಕೋಂಗಿಲ್ಲ. ನೀರು ಬಿಟ್ಟೆ ಕಾಲು ಹಾಕಬೇಕು ನಮ್ಮ ಜಿಲ್ಲೆಗೆ. ಪ್ರಧಾನ ಕಾರ್ಯದರ್ಶಿ ಎಸ್ ಮಂಜೇಗೌಡ ಮಾತನಾಡಿ, ಪ್ರತಿ ಲೀಟರ್ ಹಾಲಿಗೆ 50 ರೂಪಾಯಿ ಕೊಡಬೇಕು, ಬಾಕಿ ಉಳಿದಿರುವ ಹಾಲಿನ ಪ್ರೋತ್ಸಾಹ ಧನವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು, KRS ಸುತ್ತಮುತ್ತ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಬೇಕು, ಇಂಧನ ದರವನ್ನು ವಾಪಸ್ ಪಡಿಬೇಕು ಅಂತ ಒತ್ತಾಯಿಸಿದರು. ಕುರಿತು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಏನಿವತ್ತು ಟ್ರಯಲ್ ಬ್ಲಾಸ್ಟ್ ಅನ್ನೋ ವಿಚಾರನ ಕನ್ನಂಬಾಡಿ ಕಟ್ಟೆ ಸುತ್ತನೆ ಮಾಡ್ತಾ ಇರೋದ್ರಿಂದ ಏನು ನ್ಯಾಯಾಲಯ ನಿಷೇಧ ಮಾಡಿದರೂ ಕೂಡ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ನೀರಾವರಿ ಇಲಾಖೆ ಮತ್ತು ಗಣಿ ಇಲಾಖೆಯ ಮತ್ತು ದೊಡ್ಡ
ಗಣಿ ಮಾಲೀಕರ ಗಣಿ ಮಾಲೀಕರ ಹಣಕ್ಕೆ ಇವರು ಜೋತು ಬಿದ್ದು ರಾಜ್ಯಾಡಳಿತ ಮತ್ತು ಜಿಲ್ಲಾಡಳಿತ ಈ ರೀತಿ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಮಾಡಿಕೊಡ್ತಾ ಇರೋದನ್ನು ರೈತ ಚಳವಳಿ, ರೈತ ಸಂಘಟನೆಯವರು ಮತ್ತು ಜಿಲ್ಲೆಯ ಎಲ್ಲ ಜನ ಒಕ್ಕೊರಲಿನಿಂದ ಇದನ್ನು ವಿರೋಧ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಮಾಡಿಕೊಡಬಾರ್ದು. ಮತ್ತು ಏನಿದೆ ಇವತ್ತಿನ ನೀರಿನ ಬವಣೆ ನಮಗೇನಿದೆ, ಕೂಡಲೇ ಎಲ್ಲ ನಾಲೆಗಳಿಗೂ ನೀರನ್ನು ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೀವಿ. ನೀರು ಬಿಡಬೇಕು ಅಂತ ಎಚ್ಚರಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಉಪಾಧ್ಯಕ್ಷ ಕೆ ನಾಗೇಂದ್ರ ಸ್ವಾಮಿ, ಕೆ ರಾಮಲಿಂಗೇಗೌಡ, ಕೆ ವೆಂಕಟೇಶ್, ರೇಷ್ಮೆ ಬೆಳೆಗಾರರ ಸಂಘದ ಅಧ್ಯಕ್ಷ ಶಿವಲಿಂಗೇಗೌಡ ಸೇರಿದಂತೆ ಇತರರು ಭಾಗವಹಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಂಡ್ಯ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಹಾಗೂ ಕಮಲ ಹಂಪನರವರ ಶ್ರದ್ಧಾಂಜಲಿ ಸಭೆ ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಗಣ್ಯರು ಕಮಲ ಹಂಪನರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಶಾಂತಿ ಕೋರಿದರು. ನಂತರ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ, ಧರ್ಮೇಂದ್ರಯ್ಯ, ಜಿಟಿ ವೀರಪ್ಪ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರ್, ಕೋಶಾಧ್ಯಕ್ಷರಾದ ಬಿಎಂ ಅಪ್ಪಾಚಪ್ಪ ಅವರು ನಾಡಪ್ರಭು ಕೆಂಪೇಗೌಡ ಹಾಗೂ ಕಮಲ ಹಂಪನ ಅವರ ಕುರಿತು ಮಾತನಾಡಿದರು. ನಾವು ಕೇಳಿರೋ ಪ್ರಕಾರ ಒಂದು ಎತ್ತನ್ನ ಕಟ್ಟಿ ಅದನ್ನ 4 ದಿಕ್ಕಿಗೆ ಬಿಡ್ತಾರೆ. ಅದು ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ, ಎಷ್ಟು ದೂರಕ್ಕೆ ಹೋಗಿ ನಿಂತ್ಕೊಳ್ಳುತ್ತೋ ಅಲ್ಲಿಗೆ ಒಂದು ಗಡಿಯನ್ನು ಹಾಕಿ ಆಯಾ ದಿಕ್ಕಿನಲ್ಲಿ ಒಂದೊಂದು ಪೇಟೆಯನ್ನು ಕಟ್ಕೊಂಡು ಬಂದರು ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡಿದ್ರೆ ಇವತ್ತಿಗೆ ನಮಗೆ ತುಂಬ ಆಶ್ಚರ್ಯ ಆಯಿತು. ನಾವು ಚಿಕ್ಕವರಾಗಿದ್ದಾಗ ಬೆಂಗಳೂರು ನಗರ ನೋಡೋದಕ್ಕೆ ಒಂದು ಖುಷಿ ಆಗ್ತಾ ಇತ್ತು, ಸಂತೋಷ ತರ್ತಾ ಇತ್ತು. ದೊಡ್ಡಪ್ಪ ಹಂಪಸ್ ಅಂತ ಹೇಳಿ ಗೋರಿಗೆ ತೋರಿಸ್ತಾ ಇರ್ತಾರೆ. ಪಕ್ಕದಲ್ಲೇ ಹೊಸೂರು ನರಸಮೇನೂರು ಅವೆಲ್ಲ ಕೇಳಿದ್ದಾರೆ, ನ್ಯಾಷನಲ್ ಕಾಲೇಜ್ ನರಸಮೇನೂರು ಪಕ್ಕದವರು. ತುಂಬ ತುಂಟ ಇದರಿಂದ ನಮ್ಮ ತಂದೆಯವರ ಚಿಕ್ಕಪ್ಪ, ನಮ್ಮ ತಂದೆ ಆಗಬೇಕು ಬಿಟ್ಬಿಟ್ಟು 7ನೇ ಕ್ಲಾಸ್ ಓದಿದಾಗ ಮಂದಿರದಲ್ಲಿ ವಿದ್ಯಾಭ್ಯಾಸ ಮೇಲೆ ಮಾಡ್ತಾರೆ. ಮುನ್ಸಿಪಲ್ ಹೈಸ್ಕೂಲ್ ಕೂಡ ಓದಿದ್ದು ಇಲ್ಲೇ. ಯಡಿಯೂರಪ್ಪನವರು ಅವರ ಶಿಷ್ಯ, ನಮ್ಮ ಮದ್ದೂರು ಕಮ್ಮಣ್ಣವರು ಮತ್ತು ಮಳವಳ್ಳಿ ಅಂದಾನಿ ಇವರೆಲ್ಲ ಕೂಡ ನಮ್ಮ ಶಿಷ್ಯರು. ಹಾಗೆ ಅವರು ಬೆಳೆದಂಥ 1935 ಅಕ್ಟೋಬರ್ 25 ಕಮಲ ಹಂಪನ ಜನಿಸಿದರು. ಹಾಗಾಗಿ ಇವತ್ತು ಏನಾಗಿದೆ, ಒಂದು ಕಡೆ ಮೈಸೂರು ದೊರೆಗಳು ಹೇಗೆ ಈ ನಮ್ಮ ಜಿಲ್ಲೆಗೆ, ಈ ನಾಡಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ರು, ಅದೇ ರೀತಿ ಈ ಯಲಹಂಕ ಪ್ರಭುಗಳು ಅವತ್ತು ಈ ನಾಡಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಂಪೇಗೌಡರು ಬೆಂಗಳೂರು ನಗರವನ್ನು ಇವತ್ತು ಈಗಾಗಲೇ ನಮ್ಮ ಮೇಡಮ್ ಅವರು ಹೇಳಿದಂಗೆ ಬಹುಶಃ ವಿಶ್ವದಲ್ಲೇ ಪ್ರಖ್ಯಾತವಾಗುವಂಥ ನಗರ ಇವತ್ತು ನಿರ್ಮಾಣ ಆಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಕೆಂಪೇಗೌಡರಾಗ್ತಾರೆ. ಹಾಗಾಗಿ ಅಂಥ ಮಹಾನ್ ವ್ಯಕ್ತಿಯನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಇವತ್ತೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ನಾವು ಇವರು ಯಾರನ್ನು, ಯಾವುದೇ ಮಹನೀಯರ ನಾವು ಜನ್ಮದಿನಾಚರಣೆ ಮಾಡುವಾಗ ಅವರ ಜಾತಿ ಊರು ಮುಖ್ಯ ಆಗಿರೋದಿಲ್ಲ, ಅವರು ಸಮಾಜಕ್ಕೆ ಮಾಡಿದಂತಹ ಸೇವೆ ಮುಖ್ಯ ಆಗಿರ್ತದೆ. ಅದು ಬಸವಣ್ಣ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಕನಕದಾಸ್, ಯಾವುದೇ ವ್ಯಕ್ತಿಗಳ ಬಗ್ಗೆ ನಾವು ಅವ್ರನ್ನ ಸ್ಮರಣೆ ಮಾಡುವಾಗ ಅವರು ಈ ಜಗತ್ತಿಗೆ ಕೊಡ್ತಕ್ಕಂಥ ಕೊಡುಗೆ ಮುಖ್ಯವಾಗ್ತದೆ ಆಗ್ತಾರೆ ಅಂತಕ್ಕಂಥದ್ದು. ಏಕೆಂದರೆ ಇವರು ಬುಡಕಟ್ಟು ಜನಾಂಗದಲ್ಲಿ ಜನಿಸಿ ಜೈನ ಧರ್ಮದ ಬಗ್ಗೆ ಅತ್ಯಂತ ಕಾಳಜಿಯನ್ನು ಹೊಂದಿ ವಿಶೇಷವಾದಂಥ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಕಥಾ ವಿಭಾಗ, ಕಾದಂಬರಿಗಳು, ವಿಮರ್ಶೆ, ಕವನ ಎಲ್ಲ ವಿಭಾಗಗಳಲ್ಲೂ ಕೂಡ ಇವರು ಸಾಹಿತ್ಯ ಕೃಷಿಯನ್ನು ಮಾಡಿ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರು ನಮ್ಮ ಸಾಹಿತ್ಯ ಲೋಕದಿಂದ ಇವತ್ತು ಅಗಲಿರ್ತಕ್ಕಂಥದ್ದು ಬಹುಶಃ ತುಂಬಲಾದ ನಷ್ಟ ಅಂತಕ್ಕಂಥದ್ದು. ಒಬ್ಬ ನಾಯಕನಾಗಿ ಎಲ್ರಿಗೂ ಅನುಕೂಲ ಆಗಬೇಕಂತ ದೂರದೃಷ್ಟಿಟ್ಕೊಂಡು ಕೆರೆಗಳನ್ನು, ಗೋಪುರಗಳನ್ನು ಮತ್ತೆ ಅಂಗಡಿ ವ್ಯವಹಾರ ನಡೆಸಲು ಎಲ್ಲರಿಗೂ ಸಹ ಚಿಕ್ಕಪೇಟೆಯಲ್ಲಿ ಅನೇಕ ಜನಾಂಗದವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಮಹಾನ್ ವ್ಯಕ್ತಿ ಕೆಂಪೇಗೌಡರು. ಇಂಥ ಒಂದು ಮಹಾನ್ ವ್ಯಕ್ತಿ ಜಯಂತ್ಯೋತ್ಸವವನ್ನು ನಾವು ಎಲ್ಲ ಸಂಘ ಸಂಸ್ಥೆಯವರು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆದುಕೊಂಡಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸಿರಿ. ಕಾರ್ಯಕ್ರಮದಲ್ಲಿ ಧನಂಜಯ, ಭಾಸ್ಕರ್, ತಾಲೂಕು ಘಟಕದ ಅಧ್ಯಕ್ಷರಾದ ಚಂದ್ರಲಿಂಗು, ಬಲೇನಹಳ್ಳಿ ಮಂಜುನಾಥ್, ಸುಜಾತ ಕೃಷ್ಣ, ಎಲ್ ಕೃಷ್ಣ, ನಾಗಲಿಂಗಪ್ಪ, ರಂಗಸ್ವಾಮಿ ಮುಂತಾದವರು ಭಾಗವಹಿಸಿದ್ದರು.
ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡು ಕೇಂದ್ರ ಸಚಿವರಾದ ನಂತರ ಮಂಡ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟೋದು ಕನಸಿನ ಮಾತು. ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಎಳ್ಳು ನೀರು ತರ್ಪಣ ಬಿಟ್ಟಂತೆ ಅಂತ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡರು ನಾಗಮಂಗಲ ಪಟ್ಟಣದಲ್ಲಿ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆಯ ಅಸಲಿ ಬಂಡವಾಳ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಸಮಯದಲ್ಲಿ ತಿಳಿಯುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಪುಟಿದೇಳೋದಕ್ಕೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಬಿಡೋದಿಲ್ಲ ಅಂತ ತಿಳಿಸಿದರು. ಕುಮಾರಸ್ವಾಮಿ ಅವರು JDS ಇಲ್ಲಿ ಬಂದ ಮೇಲೆ ಬಿಜೆಪಿ ತರ್ಪಣ ಮುಟ್ಟಂಗೆ ಇದು ಮಂಡ್ಯ ಜಿಲ್ಲೆಗೆ ಸೀಮಿತವಾಗಿ, ಹಳೆ ಮೈಸೂರಿಗೆ ಸೀಮಿತವಾಗಿ. ಬಿಜೆಪಿ ಇಲ್ಲ ಮೊದಲೇ ಬಿಜೆಪಿ ಇಲ್ಲ, ಅಲ್ಲಿ ಇಲ್ಲಿ ಉಸಿರಾಡ್ತಿತ್ತು. ಕಳೆದ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ಇರ್ಬೋದು, ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ಇಲ್ಲಿ 2,000 ರೂಪಾಯಿ ಯಾವಾಗಲೂ ಹೋಗಿರಲಿಲ್ಲ. ನಮ್ಮದು ದುರಾದೃಷ್ಟವಶಾತ್ 8,000ವರೆಗೆ ಬಂತು. ಎಲ್ಲ ಕಡೆಗೂ ಸಿಗ್ತಾ ನಮಗಿನ್ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬೇರೆ ಕಡೆ. ನೆಕ್ಸ್ಟ್ ಅವೆಲ್ಲ ಹಾಗೆ ಕೊಡ್ತದ? ಬಿಜೆಪಿಯವ್ರಿಗೆ JDSನವ್ರು ಬಿಡೋದಿಲ್ಲ, JDSನವ್ರಿಗೆ ಬಿಜೆಪಿ ಬಿಡೋದಿಲ್ಲ. ಇವರಿಬ್ಬರು ಕಂಡ್ರೆ ಕಾಂಗ್ರೆಸ್ ಅದು ನೀವೇ ಪರಿಸ್ಥಿತಿನ ಅವಲೋಕನ ಮಾಡಿ ಹೇಳ್ಬೇಕಲ್ಲ. ನಮ್ಮ ಹುಡುಗರು ಬಿಜೆಪಿಲಿ ಇರ್ತಕ್ಕಂಥವ್ರಿಗೆ ಏನು ಆಗ್ಬೇಕಲ್ಲ, ಏನೋ JDS ಏನೂ ಆಗ್ಬಿಡಲ್ಲ. ಪಕ್ಷಗಳಲ್ಲಿ ಲೀಡರ್ಗಳು ಒಂದಾಗ್ಬೋದು, ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವರ ತೀರ್ಮಾನ ತಗೋತಾರೆ. ಬಿಜೆಪಿಲಿ ಇರ್ತಕ್ಕಂಥವ್ರು ಒಂದೆಲ್ಲ JDSಗೆ ಒತ್ತಿಬಿಡ್ತಾರ. ಯಾವುದೋ ಒಂದು ಎಲೆಕ್ಷನ್ ಕುಮಾರಸ್ವಾಮಿ ಅವ್ರ ಮೇಲೆ ಅಭಿಮಾನ ಇಟ್ಟು ಒತ್ತಿದ್ರು, ಅದರೊಳಗೆ ನಿರ್ಣಯ ಮಾಡ್ತಿಲ್ಲ. ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಬರುತ್ತೆ, ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ. ಏನಾಯ್ತು ಅಂತ ಗೊತ್ತಾಗಬೇಕಲ್ಲ. ಇಲ್ಲಿ ನಾನು ಒಟ್ಟಾರೆ ನಾನೇನು ಹೇಳೋದು ಅಂದರೆ, ಕುಮಾರಸ್ವಾಮಿಯವರು ಇಲ್ಲಿ MP ಆದಮೇಲೆ ಅವ್ರ ಪ್ರಭಾವ ಇರ್ತದೆ. ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ಇರ್ತಾ ಇದೆ. ಆದ್ದರಿಂದ ಬಿಜೆಪಿ ಇಲ್ಲಿ ಮುಗಿದ. ಪತ್ರಿಕಾಗೋಷ್ಠಿಯಲ್ಲಿ ಲಾರಿ ಚೆನ್ನಪ್ಪ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಹೇಮರಾಜ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CJ ಕುಮಾರ್, ನಟರಾಜ್ ಹಾಗೂ ಶಿವರಾಮೇಗೌಡ ಅವರ ಅಭಿಮಾನಿಗಳು ಭಾಗವಹಿಸಿದ್ರು. ಪೋಷಕರು ತಮ್ಮ ಮಕ್ಕಳ ವ್ಯಾಮೋಹದಿಂದ ದ್ವಿಚಕ್ರ ವಾಹನಗಳನ್ನು ಅಪ್ರಾಪ್ತ ಮಕ್ಕಳಿಗೆ ನೀಡುತ್ತಾ ಇದ್ದು, ಇದರಿಂದ ಅಪಘಾತಗಳಿಗೆ ಆಹ್ವಾನ ನೀಡಿದಂತಾಗಿದೆ. ನಾಗಮಂಗಲ ಪಟ್ಟಣದಲ್ಲಿ ಅಪ್ರಾಪ್ತ ಯುವಕ ಮತ್ತು ಯುವತಿಯರು ವಾಹನವನ್ನು ಚಲಾಯಿಸುವಾಗ ಹೆಲ್ಮೆಟ್ ಧರಿಸದೆ ಸ್ಕೂಟರ್ ಮೇಲೆ ಮೂರು ಜನ ಕುಳಿತುಕೊಂಡು ತಮ್ಮದೇ ಆದ ಲೋಕದಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಿಸ್ತಾ ಇದ್ದಾರೆ. ಇದರಿಂದಾಗಿ ರಸ್ತೆ ಸಂಚಾರಕ್ಕೂ ತೊಡಕು ಉಂಟಾಗಿ ಸಾರ್ವಜನಿಕ ಸವಾರರಿಗೂ ಕೂಡ ಕಿರಿಕಿರಿ ಕಾರಣವಾಗಿದೆ. ಸಂಚಾರಿ ನಿಯಮ ಪಾಲಿಸದ ಅಪ್ರಾಪ್ತರನ್ನ RTO ಇಲಾಖೆ ಮತ್ತು ಪಟ್ಟಣದ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು. ಅಮೂಲ್ಯವಾದ ಅಪ್ರಾಪ್ತ ಯುವಕ ಮತ್ತು ಯುವತಿಯರ ಜೀವ ಉಳಿಸುವುದರ ಮೂಲಕ ಮುಂದಾಗುವ ಅನಾಹುತಗಳನ್ನು ತಡೆಯಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ಪಟ್ಟಣದ ಟಿ ಮರಿಯಪ್ಪ ವೃತ್ತ ಮತ್ತು TB ಬಡಾವಣೆಯ BGS ವೃತ್ತದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಉದ್ಭವಿಸ್ತಾ ಇದ್ದು, ಪ್ರಮುಖವಾಗಿ ಆಟೋ ಚಾಲಕರು ಮತ್ತು KSRTC ಬಸ್ ವಾಹನಗಳಿಂದ ಈಗಾಗಲೇ ಸಾರ್ವಜನಿಕರು ನರಕ ಹಿಂಸೆ ಅನುಭವಿಸ್ತಾ ಇದ್ದು, ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟಕರವಾಗುತ್ತಿದೆ. ಪುರಸಭೆ ವ್ಯಾಪ್ತಿಯಲ್ಲಿ ಏನು ಸಾರ್ವಜನಿಕರು ಓಡಾಡ್ತಾರಲ್ಲ, ಆ ಪ್ರದೇಶದಲ್ಲಿ ಯುವಕರು ಯುವತಿಯರು ಇವರುಗಳಿಂದ ಸಾರ್ವಜನಿಕರಿಗೆ ಭಾರಿ ತೊಂದರೆ ಆಗ್ತಾಯಿದೆ. ಏನಕ್ಕೆ ಅಂದರೆ ವೆಹಿಕಲ್ಗಳಿಂದ ಇವರು ಹುಡುಗರುಗಳು ವೀಲ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಬೇರೆಯವರಿಗೆ ಅನಾಹುತಕ್ಕೆ ಕಾರಣವಾಗ್ತಾ ಇದೆ. ಇದನ್ನು ಮಾನ್ಯ ಪೊಲೀಸ್ ಇಲಾಖೆ ಆಗ್ಬೋದು, RTO ಇಲಾಖೆ ಆಗ್ಬೋದು, ಇದನ್ನು ಶೀಘ್ರವೇ ಕ್ರಮಕ್ಕೆ ತಗೋಬೇಕಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಸಾವಿರಾರು ಅಪ್ರಾಪ್ತ ಕಾಲೇಜು ಯುವಕರು ಮತ್ತು ಯುವತಿಯರು ರಸ್ತೆ ನಿಯಮಗಳನ್ನು ಪಾಲಿಸದೆ ಪೊಲೀಸ್ ಠಾಣೆಗಳ ಮುಂಭಾಗದಲ್ಲೇ ಟ್ರಿಪಲ್ ರೈಡಿಂಗ್ ಹೋಗುವುದು ಸಾಮಾನ್ಯವಾಗಿದೆ. ಕೆಲವು ಪುಂಡ ಯುವಕರು ಕರ್ಕಶ ಶಬ್ದಗಳ ಹಾರ್ನ್ ಮತ್ತು ಸೈಲೆನ್ಸರ್ ಪೈಪ್ಗಳನ್ನು ಅಳವಡಿಸಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇರೋದು ಸಾಮಾನ್ಯವಾಗ್ಬಿಟ್ಟಿದೆ. ಅಂದರೆ ಟೌನ್ ವ್ಯಾಪ್ತಿಯಲ್ಲಿ ಬರುವ ಪೋಷಕರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಟ್ರಾಫಿಕ್ ವಿಚಾರವಾಗಿ, ಸಂಚಾರಿ ವಿಚಾರವಾಗಿ, ಮಕ್ಕಳಲ್ಲಿ ಅಪ್ರಾಪ್ತ ಮಕ್ಕಳಿಗೆ ವೆಹಿಕಲನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ, ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಮಕ್ಕಳಿಗೆ ಗಾಡಿಯನ್ನು ಓಡಿಸಲಿಕ್ಕೆ ಕೊಡಿ. ದಯವಿಟ್ಟು ಅಪಘಾತಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾವೆ. ಪೊಲೀಸರು ಇದರ ಬಗ್ಗೆ ಕ್ರಮ ತಗೊಳ್ಳೋದು ಭಾಳ ಕಷ್ಟ ಆಗ್ತದೆ. ಕಾರಣ ಏನಂತಂದರೆ ಟ್ರಾಫಿಕ್ ಹೆಚ್ಚಾದ್ರಿಂದ ಅಪ್ರಾಪ್ತ ಮಕ್ಕಳಲ್ಲಿ
ಜಾಸ್ತಿ 3 ಜನ 4 ಜನ ಹೀಗೆ ಹೋಗ್ತಾ ಇದ್ದಾರೆ. ಮತ್ತು ವೀಲಿಂಗ್ ಮಾಡೋದು ತುಂಬ ಜಾಸ್ತಿ ಆಗಿದೆ ಮಕ್ಕಳಲ್ಲಿ. ಅದರಿಂದ ದಯವಿಟ್ಟು ಪೋಷಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾಗಮಂಗಲ ಪೊಲೀಸ್ ಇಲಾಖೆಯು ಕೂಡ ಅಪ್ರಾಪ್ತ ವಾಹನ ಚಾಲನೆ ಮಾಡುವ ಯುವಕ ಮತ್ತು ಯುವತಿಯರನ್ನು ಗುರುತಿಸಿ ಪೋಷಕರಿಗೆ ದಂಡ ವಿಧಿಸುವ ಮೂಲಕ ರಸ್ತೆ ನಿಯಮಗಳನ್ನು ಪಾಲಿಸುವಂತೆ ಎಚ್ಚರಿಕೆ ನೀಡಿ ಅಪ್ರಾಪ್ತರಿಂದ ಮುಂದಾಗುವ ಅಪಘಾತಗಳನ್ನು ತಪ್ಪಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.